दोस्तों, आप सबको मेरा नमस्कार। ಹಿಂದಿ ಪಾಠಶಾಲಾ में आप सबका स्वागत है। ಸ್ನೇಹಿತರೆ, ನಾವು ಹಿಂದಿನ ವಿಡಿಯೋದಲ್ಲಿ ಪಾರ್ಟ್ 1 ನಲ್ಲಿ ಸಾಮಾನ್ಯ ವರ್ತಮಾನ ಕಾಲದನ್ನ ಕಲ್ತಿದ್ದೀವಿ. ಸಾಮಾನ್ಯ ವರ್ತಮಾನ ಕಾಲ ಅಂತ ಕೇಳಿದ ಕೂಡಲೇ ಕೆಲವರ ಮನಸ್ಸು ಏನನ್ಸುತ್ತೆ ಅಂದ್ರೆ, ಇದು ಯಾವುದೋ ಗ್ರಾಮರ್ ಕ್ಲಾಸ್ ಇರ್ಬೋದು, ಸ್ಕಿಪ್ ಮಾಡ್ಬಿಡೋಣ ಅಂತ ಸ್ಕಿಪ್ ಮಾಡ್ತಾರೆ. ಸ್ಕಿಪ್ ಮಾಡಿದವ್ರಿಗೆ ಈ ವಿಡಿಯೋದಲ್ಲಿ ಏನ್ ಕಲಿಯೋದಕ್ಕೆ ಅವಕಾಶ ಇದೆ ಅದು ಸಿಗೋದಿಲ್ಲ. ರೀಸನ್ ಏನು ಅಂದ್ರೆ, ನಾನು ಇಲ್ಲಿ ಕಲಿಸ್ತಾ ಇರೋದು ಗ್ರಾಮರ್ ಅಲ್ಲ, ಮಾತಾಡೋದಕ್ಕೆ ಅಂದ್ರೆ ಸ್ಪೋಕನ್. ಹಿಂದಿನ ನೀವು ಮಾತಾಡೋದಕ್ಕೆ ಕಲಿಯೋದಕ್ಕೆ ಇದು ತುಂಬಾ ಹೆಲ್ಪ್ ಆಗುತ್ತೆ. ಸೊ ಗ್ರಾಮರ್ ಕ್ಲಾಸ್ ಅಂತ ಹೇಳಿ ಸ್ಕಿಪ್ ಮಾಡಬೇಡಿ, ವಿಡಿಯೋನ ಕೊನೆವರೆಗೂ ನೋಡಿ. ಇಲ್ಲಿ ಒಂದು ಕ್ರಿಯಾಪದ ತಗೊಂಡು ನಾನು ಬೇರೆ ಬೇರೆ ಕಾಲಗಳಲ್ಲಿ ಹೇಳ್ತಾ ಇದ್ದೀನಿ. ಈಗಾಗಲೇ ಪಾರ್ಟ್ 1 ಆಗಿದೆ, ಈಗ ಪಾರ್ಟ್ 2 ಮಾಡ್ತಾ ಇದ್ದೀನಿ ಇವತ್ತು. ಈ ಪಾರ್ಟ್ 2 ನಲ್ಲಿ ನಾನು ಇವತ್ತು ಪ್ರೆಸೆಂಟ್ ಕಂಟಿನ್ಯೂಯಸ್ ಟೆನ್ಸ್, ಈಗೇನು ನಾನು ಬರುತ್ತೇನೆ, ನಾನು ನೋಡುತ್ತೇನೆ, ನಾನು ಬರೆಯುತ್ತೇನೆ ಎಲ್ಲ ಹೇಳಿರ್ತೀವಲ್ಲ, ಈಗ ಅದನ್ನ ನಾವು ಬರುತ್ತಿದ್ದೇನೆ, ನೋಡುತ್ತಿದ್ದೇನೆ, ಆಡುತ್ತಿದ್ದೇನೆ, ಮಾಡುತ್ತಿದ್ದೇನೆ ಹೇಳ್ಬೇಕು, ಆಡುತ್ತಿದ್ದಾರೆ ಹೇಳ್ಬೇಕು. ಹೇಗೆ ಹೇಳ್ಬೇಕು ಅದನ್ನ ನಾವು ಪ್ರೆಸೆಂಟ್ ಕಂಟಿನ್ಯೂಯಸ್ ಟೆನ್ಸ್ ಅಂತ ಗ್ರಾಮರ್ ಭಾಷೆನಲ್ಲಿ ಹೇಳ್ತೀವಿ. ಸೊ ನೀವು ಗ್ರಾಮರ್ ತಿಳ್ಕೊಳ್ಳೋದಲ್ಲ, ಇಲ್ಲಿ ನೀವು ಸೆಂಟೆನ್ಸ್ ಮೇಕಿಂಗ್ ಅನ್ನ ಕಲಿತಾ ಇದ್ದೀರಾ. ಅಂದ್ರೆ ಯಾವ ತರ ನಾವು ಬರುತ್ತಿದ್ದೇನೆ, ಬರುತ್ತಿದ್ದಾರೆ, ಆಡುತ್ತಿದ್ದಾರೆ ಹೇಳ್ಬೇಕು, ಅದು ನಿಮ್ಗೆ ಈ ವಿಡಿಯೋದಲ್ಲಿ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಇದೇ ತರ ಈ ಸೀರೀಸ್ ಕಂಟಿನ್ಯೂ ಆಗುತ್ತೆ. ಫ್ಯೂಚರ್ ಟೆನ್ಸ್ ನೆಕ್ಸ್ಟ್ ಬರುತ್ತೆ, ನೆಕ್ಸ್ಟ್ ಪಾಸ್ಟ್ ಟೆನ್ಸ್ ಸೆಂಟೆನ್ಸ್ ಗಳು ಬರುತ್ತೆ. ಪಾಸ್ಟ್ ಟೆನ್ಸ್ ಅಲ್ಲಿ ಬೇರೆ ಬೇರೆ ತರ ಇದೆ. ಸಿಂಪಲ್ ಪಾಸ್ಟ್ ಇರ್ಬೋದು, ಅಥವಾ ಪಾಸ್ಟ್ ಕಂಟಿನ್ಯೂಯಸ್ ಟೆನ್ಸ್ ಇರ್ಬೋದು, ಪಾಸ್ಟ್ ಪರ್ಫೆಕ್ಟ್ ಇರ್ಬೋದು, ಅದೆಲ್ಲ ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ. ಸೊ ಎಲ್ಲ ವಿಡಿಯೋಗಳನ್ನ ನೀವು ನೋಡಿದ್ರೆ ಎಲ್ಲ ಕಾಲಗಳಲ್ಲೂ ಸೆಂಟೆನ್ಸ್ ಫಾರ್ಮೇಶನ್ ನಿಮ್ಗೆ ಈಸಿಯಾಗಿ ಗೊತ್ತಾಗುತ್ತೆ. ಮತ್ತೆ ಮಾತಾಡ್ಬೇಕಾದ್ರೆ ನಿಮ್ಗೆ ಯಾವುದೇ ತರದ ಅಂಜಿಕೆ ಇರೋದಿಲ್ಲ, ಅಂದ್ರೆ ನಿಮ್ಗೆ ಬರುತ್ತೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಬರುತ್ತೆ. ಸೊ ಈಗ ನಾನು ಇಲ್ಲಿ ಒಂದು ಕ್ರಿಯಾಪದನ ಮಾತ್ರ ನಾನು ತಗೊಳ್ತಾ ಇದ್ದೀನಿ. ಒಂದು ಕ್ರಿಯಾಪದನ ನಾನು ತಗೊಂಡಿದ್ದೀನಿ ಅಂದ್ರೆ ನೀವೇನ್ ಮಾಡ್ಬೇಕು, ಬೇರೆ ಬೇರೆ ವರ್ಬ್ಸ್ ನಿಮ್ಗೆ ಗೊತ್ತಿರುತ್ತಲ್ವಾ. ಈಗ ಆನ ಬದಲು ಜಾನ, ಖಾನ, ಪೀನ, ಸೋನ, ಉಠನ, ಬೈಠನ, ಅದೆಲ್ಲದಕ್ಕೂ ಸೇಮ್ ರೂಲ್ ನ ಅಪ್ಲೈ ಮಾಡಿ ನೀವು ಸೆಂಟೆನ್ಸ್ ಮಾಡ್ತಾ ಪ್ರಾಕ್ಟೀಸ್ ಮಾಡ್ಬೇಕು. ದಟ್ಸ್ ಆಲ್. ಅಷ್ಟು ಮಾಡಿದ್ರೆ ಸಾಕು, 100% ನಿಮ್ಗೆ ನಿಮ್ಮ ಮೇಲೆ ಒಂದು ಕಾನ್ಫಿಡೆನ್ಸ್ ಬರುತ್ತೆ. ಓಕೆ, ಈಗ ನಾವು ಟೈಮ್ ವೇಸ್ಟ್ ಮಾಡೋದು ಬೇಡ, ಮುಂದೆ ಹೋಗೋಣ. ಆನ ಕ್ರಿಯಾಪದ ಯಾವುದು? ಕ್ರಿಯಾ ಕೌನ್ಸಿ ಹೇ ಆನ. ಸೊ ಈಗ ನಾನು ಬರುತ್ತಿದ್ದೇನೆ, ಹಿಂದಿನ ವಿಡಿಯೋನಲ್ಲಿ ಏನ್ ಹೇಳಿದ್ದೆ, ನಾನು ಬರುತ್ತೇನೆ. ಈಗ ನಾನು ಬರುತ್ತಿದ್ದೇನೆ, ಐ ಆಮ್ ಕಮಿಂಗ್ ಹೇಳ್ಬೇಕಾದ್ರೆ ಹಿಂದಿನಲ್ಲಿ ಏನ್ ಹೇಳ್ಬೇಕು? ಮೈ ಆ ರಹಾ ಹೂ. ಎಲ್ಲಿ ತಾ ತೇ ತಿ ಬಂದಿದೆ ಅಲ್ಲೆಲ್ಲ ರಹಾ ರಹೆ ರಹಿ ರೀಪ್ಲೇಸ್ ಮಾಡಿ. ಇದು ಒಂದು ಟ್ರಿಕ್. ಇದು ತಾ ತೇ ತಿನ ರಹಾ ರಹೆ ರಹಿ ಇಂದ ರೀಪ್ಲೇಸ್ ಮಾಡಿದ್ರೆ ನಿಮ್ಗೇನು ಪ್ರೆಸೆಂಟ್ ಕಂಟಿನ್ಯೂಯಸ್ ಟೆನ್ಸ್ ಸೆಂಟೆನ್ಸ್ ಗಳು ಸಿಗುತ್ತೆ. ಮೈ ಆ ರಹಾ ಹೂ, ಮೈ ಆ ರಹಾ ಹೂ ಅಂದ್ರೆ ನಾನು ಬರುತ್ತಿದ್ದೇನೆ ಅಂತ ಅದರ ಅರ್ಥ ಆಗುತ್ತೆ. ನೆಕ್ಸ್ಟ್, ನಾನು ಬರುತ್ತಿದ್ದೇನೆ ಅಂತ ಹೇಳಿದ್ರೆ ಅದು ಹುಡುಗಿ ಆಗಿದ್ರೆ ಏನ್ ಮಾಡ್ಬೇಕು? ಯಾವ ತರ ಹೇಳ್ಬೇಕು? ಹಿಂದಿನಲ್ಲಿ ವ್ಯತ್ಯಾಸ ಬರುತ್ತೆ, ಕನ್ನಡದಲ್ಲಿ ಅದು ಸೇಮ್ ಬರುತ್ತೆ. ನಾನು ಬರುತ್ತಿದ್ದೇನೆ, ನಾನು ಬರುತ್ತೇನೆ. ಹಿಂದಿನಲ್ಲಿ ಏನಾಗುತ್ತೆ, ಲಿಂಗ ಬದಲಾದ ಕೂಡಲೇ ಮೈ ಆ ರಹಿ ಹೂ ಅಂತ ಹೇಳ್ಬೇಕು. ಸ್ತ್ರೀಲಿಂಗ್ ಬಂದ ಕೂಡಲೇ ಅದೊಂದು ಬೈ ಡಿಫಾಲ್ಟ್ ತಿಳ್ಕೊಳ್ಳಿ, ಈ ಕಾರ ಅಂತ ಅಂದ್ರೆ ರಹಿ ಮಾಡಿ. ರಹ ಅಲ್ಲ ರಹಿ ಬರ್ಬೇಕು, ತಾ ಅಲ್ಲ ತಿ ಬರ್ಬೇಕು, ನಾ ಅಲ್ಲ ನೀ ಬರ್ಬೇಕು. ಅದನ್ನ ನೆನ್ಪಿಟ್ಕೊಂಡ್ರು ಮುಗೀತು. ಮೈ ಆ ರಹಿ ಹೂ, ನಾನು ಬರುತ್ತಿದ್ದೇನೆ, ಮೈ ಆ ರಹಿ ಹೂ ಅಂತ ನೀವು ಮಾಡಿದ್ರೆ ನಿಮಗೆ ಪ್ರೆಸೆಂಟ್ ಕಂಟಿನ್ಯೂಯಸ್ ಟೆನ್ಸ್ ಅಲ್ಲಿ ಒಂದು ಹುಡುಗಿ ಹೇಳೋದು ಹೇಗೆ ಅಂತ, ಸ್ತ್ರೀಲಿಂಗ ಹೇಗೆ ಹೇಳ್ಬೇಕು ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಈಗ ನಾವು ಬರುತ್ತಿದ್ದೇವೆ ಪ್ಲೂರಲ್ ಫಾರ್ಮ್ ಇದ್ದಾಗ ನೀವು ಪುಲ್ಲಿಂಗಲ್ಲೇ ಹೇಳ್ಬೋದು, ಏನು ಪ್ರಾಬ್ಲಮ್ ಏನಿಲ್ಲ. ಸ್ತ್ರೀಲಿಂಗಲ್ಲೇ ಹೇಳ್ಬೇಕು ಅಂದ್ರೆ ಈ ಕಾರ ಅಂತ ಮಾಡ್ಬಿಟ್ರು ಅದು ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಹಮ್ ಆ ರಹೆ ಹೇ, ನಾವು ಬರುತ್ತಿದ್ದೇವೆ. ಹಮ್ ಆ ರಹೆ ಹೇ, ಸ್ತ್ರೀಲಿಂಗಲ್ಲಿ ಹೇಳ್ಬೇಕಾದ್ರೆ ವೆರಿ ಸಿಂಪಲ್, ಹಮ್ ಆ ರಹಿ ಹೇ ಅಂತ ಹೇಳಿದ್ರಾಯ್ತು. ಓಕೆ, ನೆಕ್ಸ್ಟ್, ನೀನು ಬರುತ್ತಿದ್ದೀಯಾ ಅಂತ ಹೇಳ್ಬೇಕು. ಪರ್ಟಿಕ್ಯುಲರ್ ಹುಡುಗನೋ ಹುಡುಗಿನೋ ಆಗಿದ್ರೆ, ಹುಡುಗ ಆಗಿದ್ರೆ ಹೇಗೆ ಹೇಳ್ಬೇಕು, ಹುಡುಗಿ ಆಗಿದ್ರೆ ಏನೇ ಹೇಳ್ಬೇಕು ನೋಡೋಣ. ಅಂದ್ರೆ ಪುಲ್ಲಿಂಗ್ ಸ್ತ್ರೀಲಿಂಗ್. ಹುಡುಗ ಹುಡುಗಿ ಯಾಕೆ ಹೇಳ್ತೀನಿ ಹಾಗಾದ್ರೆ ವಯಸ್ಸಾದವ್ರಿಗಿಲ್ಲ ಅಂತ ಅನ್ಕೋಬೇಡಿ. ಅಂದ್ರೆ ಪುಲ್ಲಿಂಗ್ ಸ್ತ್ರೀಲಿಂಗ್ ಅನ್ನೋದಕ್ಕೆ ಸಿಂಪಲ್ ಆಗಿ ಅರ್ಥ ಆಗ್ಲಿ ಅಂತೇಳಿ ಹುಡುಗ ಹುಡುಗಿ ಅಂತ ಹೇಳೋದಷ್ಟೇ. ನೀನು ಬರುತ್ತಿದ್ದೀಯಾ ಅಂತ ಹಿಂದಿನಲ್ಲಿ ಹೇಳ್ಬೇಕಾ? ತುಮ್ ಆ ರಹೆ ಹೋ, ತುಮ್ ಆ ರಹೆ ಹೋ. ತುಮ್ಮಿಂದ ಶುರು ಆಗ್ತಿದೆ, ಹೋ ಇಂದ ಎಂಡ್ ಆಗ್ ತುಮ್ ಆ ರಹೆ ಹೋ. ಲಾಸ್ಟ್ ವಿಡಿಯೋದಲ್ಲಿ ಏನ್ ಹೇಳಿದೆ, ತುಮ್ ಆತೆ ಹೋ, ಇಲ್ಲಿ ತುಮ್ ಆ ರಹೆ ಹೋ ಅಂತ ನಾನು ಹೇಳ್ತಾ ಇದ್ದೀನಿ. ಸೊ ಇದನ್ನ ತಿಳ್ಕೊಳ್ತಾ ಹೋಗಿ. ಓಕೆ, ನೆಕ್ಸ್ಟ್, ಹಾಗಾದ್ರೆ ಹುಡುಗಿಗೆ ಹೇಳ್ಬೇಕಾದ್ರೆ ನೀನು ಬರುತ್ತಿದ್ದೀಯಾ, ಸಿಂಪಲ್ ಈಗಾಗಲೇ ಹೇಳಿದ್ದೀನಿ, ಮೈನೆ ಬತಾ ದಿಯಾ ಹೈ ಕಿ ಕ್ಯಾ ಹೈ ಟ್ರಿಕ್, ತುಮ್ ಆ ರಹಿ ಹೋ, ತುಮ್ ಆ ರಹಿ ಹೋ ಹೇಳಿದ್ರೆ ಮುಗಿದು ಹೋಯ್ತು. ನೀನು ಬರುತ್ತಿದ್ದೀಯಾ ಅಂತ ನೀವು ಸ್ತ್ರೀಲಿಂಗಿಗೆ ಹೇಳ್ಬಹುದು. ಓಕೆ, ನೆಕ್ಸ್ಟ್, ಹಾಗಾದ್ರೆ ನೀವು ಪ್ಲೂರಲ್ ಫಾರ್ಮ್ ಹೇಳ್ಬೇಕಾದ್ರೆ ನೀವು, ಆಪ್,
आपको पता है आप ಅಂತ ಯೂಸ್ ಮಾಡಬೇಕು. ಬರುತ್ತಿದ್ದೀರಾ ಆಪ್ ಆ ರಹೆ ಹೇ. ರಹೆ ಯಾಕೆ ಬರಬೇಕು ಅಂದ್ರೆ ಪ್ಲೂರಲ್ ಫಾರ್ಮ್ ಇದ್ದಾಗ ರಹೆ ಏಕಾರ ಅಂತ ಬರಬೇಕು. ಆಪ್ ಆ ರಹೆ ಹೇ. ಆಪ್ ಆ ರಹೆ ಹೇ ಅಂದ್ರೆ ನೀವು ಬರುತ್ತಿದ್ದೀರಾ. ಸ್ತ್ರೀಲಿಂಗ್ ಮಾಡಬೇಕಾ? ಆಪ್ ಆ ರಹಿ ಹೇ ಅಂತ ನೀವು ಹೇಳ್ತೀರಾ. ಓಕೆ, ನೆಕ್ಸ್ಟ್ ಇವನು ಬರುತ್ತಿದ್ದಾನೆ. ಇವನು ಬರುತ್ತಿದ್ದಾನೆ. ಆ ರಹಾ ಹೇ ಸಿಂಗ್ಯುಲರ್. ಆ ರಹಾ ಹೇ ಅಂದ್ರೆ ಹುಡುಗನಿಗೆ ಹೇಳ್ತಾ ಇರೋದು ಅಂತ ಗೊತ್ತಾಗ್ತಿದೆ. ಯಹ ಆ ರಹಾ ಹೇ. ಅಗರ್ ವಹ ಲಡ್ಕಿ ಹೇ ತೋ ಉಸ್ಕೆ ಲಿಯೆ ಕೈಸೆ ಬೋಲೆಂಗೆ? ಇವಳು ಬರುತ್ತಿದ್ದಾಳೆ. ಯಹ ಆ ರಹಿ ಹೇ. ಯಹ ಆ ರಹಿ ಹೇ. ರಹಿ ಹೇ ಮಾಡಿದ್ರೆ ಮುಗೀತು, ಇವಳು ಆಗುತ್ತೆ. ರಹಾ ಹೇ ಮಾಡಿದ್ರೆ ಇವನು ಆಗುತ್ತೆ. ವೆರಿ ಸಿಂಪಲ್. ಹಾಗೆ ಬರ್ತೇವೆ ಏನ್ ದೇಖೆಂಗೆ. ಇವರು ಬರುತ್ತಿದ್ದಾರೆ ಪ್ಲೂರಲ್ ಫಾರ್ಮ್. ಪ್ಲೂರಲ್ ಬಂದ್ಕೊಂಡ್ರೆ ಏ ಬರಬೇಕು. ಏ ಆ ರಹೆ ಹೇ. ಏ ಆತೆ ಹೇ ಹೇಳಿದ್ದೀನಿ ಅಲ್ಲಿ ನೋಡಿ, ನೆನ್ಪು ಮಾಡ್ಕೊಳ್ಳಿ. ಇಲ್ಲ ಅಂದ್ರೆ ಇನ್ನೊಂದ್ಸಲ ವಿಡಿಯೋನ ನೋಡಿ. ಏ ಆ ರಹೆ ಹೇ. ಪ್ರತಿಯೊಂದು ವಿಡಿಯೋಗಳನ್ನ ಫಾಲೋ ಮಾಡ್ತಾ ಹೋಗಿ, ಖಂಡಿತ ಡೆಫಿನೆಟ್ ಆಗಿ ತುಂಬಾ ಬೆನಿಫಿಟ್ ಆಗುತ್ತೆ. ಏ ಆ ರಹೆ ಹೇ ಅಂದ್ರೆ ಇವರು ಬರುತ್ತಿದ್ದಾರೆ. ಸ್ತ್ರೀಲಿಂಗ್ ಮಾಡ್ಬೇಕಾದ್ರೆ ಸಿಂಪಲ್, ಈಗಾಗಲೇ ಗೊತ್ತಾಗಿದೆ ನಿಮ್ಗೆ ಟ್ರಿಕ್. ಏ ಆ ರಹಿ ಹೇ. ನೆಕ್ಸ್ಟ್ ಅವನು ಬರುತ್ತಿದ್ದಾನೆ ನೋಡಿ, ಇವನಿಗೆ ಯಹ ಬಂತು, ಅವನಿಗೆ ವಹ ಬರ್ಬೇಕಾಗುತ್ತೆ. ಅವನು ಬರುತ್ತಿದ್ದಾನೆ. ಉಸ್ಕೆ ಲಿಯೆ ಹಿಂದಿ ಮೇ ಕ್ಯಾ ಹೈ? ವಹ ಆ ರಹಾ ಹೇ. ವಹ ಆ ರಹಾ ಹೇ ಅಂತ ನಾವು ಹೇಳ್ತೀವಿ. ಅಗರ್ ವಹ ಲಡ್ಕಿ ಹೇ तो हम कैसे बोलते हैं? ಅವಳು ಬರುತ್ತಿದ್ದಾಳೆ ಕನ್ನಡದಲ್ಲಿ उसे हिंदी में बोलते समय वह आ रही है. वह आ रही है होता है ಅಲ್ವಾ? ವಹ ಆ ರಹಿ ಹೇ ಸ್ತ್ರೀಲಿಂಗ ಆಯ್ತು. ಈಗ ನೆಕ್ಸ್ಟ್ ನಾವು ನೋಡೋಣ. ಈಗ ಅವರು ಹೇಳ್ಬೇಕಾದ್ರೆ ವೇ. ವೇ ಅವರು ಬರುತ್ತಿದ್ದಾರೆ. ವೇ ಆ ರಹೆ ಹೇ. ಇಲ್ಲಿ ಒಂದು ಕ್ರಿಯಾಪದ ಮಾತ್ರ ತಗೊಂಡಿದ್ದೀನಿ, ನೆನ್ಪಿಟ್ಕೊಳ್ಳಿ. ಬೇರೆ ಎಷ್ಟೇ ವರ್ಬ್ಗಳಿಗೆ ಹಾಕಿದ್ರು ಸೇಮ್ ಟೈಪ್ ಆಫ್ ಸೆಂಟೆನ್ಸಸ್ ಬರುತ್ತೆ. ಇದೊಂಥರ ಫಾರ್ಮುಲಾ ಇದ್ದಾಗ ವೇ ಆ ರಹೆ ಹೇ, ವೇ ಖಾ ರಹೆ ಹೇ, ವೇ ಜಾ ರಹೆ ಹೇ, ವೇ ಪಡ್ ರಹೆ ಹೇ, ವೇ ಸುನ್ ರಹೆ ಹೇ, ವೇ ಸೋ ರಹೆ ಹೇ, ಎಲ್ಲದಕ್ಕೂ ಸೇಮ್ ಬರುತ್ತೆ ನೋಡಿ. ಅವಾಗ ನಿಮ್ಗೆ ಈಸಿ ಆಗುತ್ತೆ. ಓಕೆ, ವೇ ಆ ರಹೆ ಹೇ. ಸೊ ನೆಕ್ಸ್ಟ್ ನಾವು ನೋಡೋಣ ಕೆಲವು ಕ್ವೆಶ್ಚನ್ಸ್. ಯಾರು ಬರುತ್ತಿದ್ದಾರೆ ಅಂತ ಕೇಳ್ಬೇಕಲ್ವಾ? ಯಾರು ಬರುತ್ತಿದ್ದಾರೆ? ತಬ್ ಹಮ್ ಪೂಛ್ತೆ ಹೇ ಕೌನ್. ಕೌನ್ ಆ ರಹೆ ಹೇ. ನೋಡಿ, ಕೌನ್ ಆತೆ ಹೇ ಯಾರು ಬರುತ್ತಾರೆ. ಕೌನ್ ಆ ರಹೆ ಹೇ ಯಾರು ಬರುತ್ತಿದ್ದಾರೆ. ಕೌನ್ ಆ ರಹೆ ಹೇ. ನೆಕ್ಸ್ಟ್ ಇನ್ನೊಂದು ಕ್ವೆಶ್ಚನ್ ನೋಡೋಣವಾ? ಯಾವಾಗ ಬರ್ತಿದ್ದಾರೆ? ಕಬ್ ಆ ರಹೆ ಹೇ. ನೋಡಿ, ಯಾರೋ ಹೇಳ್ತಾರೆ ಈಗ ಚಿಕ್ಕಪ್ಪ ಬರ್ತಿದ್ದಾರೆ. ಕಬ್ ಆ ರಹೆ ಹೇ. ಯಾವಾಗ ಬರ್ತಿದ್ದಾರೆ ಅಂತ ನೀವು ಕೇಳ್ಬಹುದಾ? ಎಷ್ಟು ಸಿಂಪಲ್ ಆಗಿ ನೋಡಿ, ಏನು ತುಂಬಾ ಎಫರ್ಟ್ ಇಲ್ಲದೆ ನೀವು ಹಿಂದಿ ಕಲಿಬಹುದು. ಕಬ್ ಆ ರಹೆ ಹೇ ಅಂತ ನಾವು ಹೇಳ್ತೀವಿ. ಈಗ ಇನ್ನು ಬೇರೆ ಪ್ರಶ್ನೆ ಕೇಳ್ಬಹುದಲ್ಲ, ಎಲ್ಲಿಗೆ ಬರ್ತಿದ್ದಾರೆ ಅಂತ ಕೇಳ್ಬೇಕು. ಎಲ್ಲಿಗೆ ಬರುತ್ತಿದ್ದಾರೆ? ಕಹಾ ಆ ರಹೆ ಹೇ. ನೋಡಿ, ಕಹಾ ಅಂದ್ರೆ ಎಲ್ಲಿಗೆ, ಎಲ್ಲಿಗೆ ಅಂದ್ರೆ ಕಹಾ ಅನ್ನೋ ಮೀನಿಂಗ್ ಗೊತ್ತಿದ್ರೆ ಮುಗೀತಲ್ಲ. ಕಹಾ ಆ ರಹೆ ಹೇ. ಕಹಾ ಆ ರಹೆ ಹೇ ಎಲ್ಲಿಗೆ ಬರುತ್ತಿದ್ದಾರೆ. ನೆಕ್ಸ್ಟ್ ಯಾಕೆ ಬರ್ತಿದ್ದಾರೆ ಅಂತೂ ಕೇಳ್ಬೇಕಾಗುತ್ತೆ ಒಂದೊಂದ್ಸಲ ಅಲ್ವಾ? ಅವಾಗ ಏನ್ ಮಾಡ್ಬೇಕು? ಕ್ಯೂ ಆ ರಹೆ ಹೇ. ನೋಡಿ, ಜಸ್ಟ್ ನೀವೇನ್ ಮಾಡ್ತಾ ಇದೀರಾ, ಕ್ವೆಶ್ಚನ್ ಏನಿದೆಯಲ್ಲ ಅದನ್ನ ಮಾತ್ರ ಚೇಂಜ್ ಮಾಡ್ತಿದ್ದೀರಾ. ಕ್ಯೂ, ಕಹಾ, ಕಬ್ ಅದನ್ನ ಮಾತ್ರ, ಸೆಂಟೆನ್ಸ್ ಮಾತ್ರ ಬಾಕಿ ಸೇಮ್ ಬರ್ತಾ ಇದೆ. ಕ್ಯೂ ಆ ರಹೆ ಹೇ. ಕ್ಯೂ ಆ ರಹೆ ಹೇ ಅಂತ ಮಾಡಿದ್ರೆ ಯಾಕೆ ಬರುತ್ತಿದ್ದಾರೆ ಅಂತ ಆಗುತ್ತೆ ಅಲ್ವಾ? ನೆಕ್ಸ್ಟ್ ಹೇಗ್ ಬರ್ತಿದ್ದಾರೆ ಅಂದ್ರೆ ಟ್ರೈನಾ ಬಸ್ಸಾ ಅಂತ ಅಲ್ವಾ? ಹೇಗ್ ಬರ್ತಿದ್ದಾರೆ? ಕೈಸೆ ಆ ರಹೆ ಹೇ. ಕೈಸೆ ಆ ರಹೆ ಹೇ ಅಂತ ಕೇಳಿದ್ರೆ ಹೇಗೆ ಬರುತ್ತಿದ್ದಾರೆ ಅಂತ ಆಗುತ್ತೆ. ಸೊ ಸ್ನೇಹಿತರೆ, ಇದೇನಾಗ್ತಿದೆ ಅಂದ್ರೆ ನಿಮಗೆ ಸಿಂಪಲ್ ಆದ ವೇನಲ್ಲಿ ಹೇಳ್ತಾ ಇರೋದ್ರಿಂದ ನೀವು ಇದನ್ನ ಡೈಲಿ ಪ್ರಾಕ್ಟೀಸ್ ಮಾಡಿ. ಬೇರೆ ಬೇರೆ ವರ್ಬ್ಸ್ಗೆ 100% ನಿಮ್ಮಲ್ಲಿ ಚೇಂಜಸ್ ಖಂಡಿತ ಕಾಣುತ್ತೆ. ಹಾಗಾಗಿ ಕಲ್ತ್ಕೊಳ್ಳಿ. ಆಲ್ ದ ವೆರಿ ಬೆಸ್ಟ್. ನೆಕ್ಸ್ಟ್ ವಿಡಿಯೋದಲ್ಲಿ ಫ್ಯೂಚರ್ ಟೆನ್ಸ್ ಬಗ್ಗೆ ನಾನು ನಿಮಗೆ ಹೇಳ್ತೀನಿ ಪಾರ್ಟ್ 3 ನಲ್ಲಿ. सुनने के लिए आप सबको धन्यवाद।